ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮೆಲ್ಲಲ್ಲಿ ನೋಡಿರ್ತೀರಾ. ಇವತ್ತು ನಾನು ಒಂದು ಹೇರ್ ಪ್ಯಾಕ್ ಬಗ್ಗೆ ಹೇಳ್ಕೊಡ್ತೀನಿ. ಏನಿಲ್ಲ, ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಅದಕ್ಕೆ ಯೂಸ್ ಮಾಡ್ತಾ ಇರೋದು ನಾನು. ಸೊ ಈ ಹೇರ್ ಪ್ಯಾಕ್ನ ನೋಡ್ಕೊಂಬನ್ನಿ. ಸೊ ಗೈಸ್, ನಾನು ಈ ಹೇರ್ ಪ್ಯಾಕ್ ಜೊತೆಗೆ ಒಂದು ಫೇಸ್ ಪ್ಯಾಕ್ ಕೂಡ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇದ್ರದ್ದು ಬೆನಿಫಿಟ್ಸ್ ಎಲ್ಲನೂ ನಾನು ಹೇಳಿದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕನೂ ನೋಡಿ. ಆಮೇಲೆ ನಿಮಗೆ ರಿಸಲ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಗೈಸ್, ನಾನು ಈ ಹೇರ್ ಪ್ಯಾಕ್ಗೆ ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಆಲೋವೆರಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಫ್ರೆಶ್ ಆಲೋವೆರಾನ ನಾನು ನಿಮಗೆ ತೋರಿಸಿದ್ದೆ. ಇದು ಏನಾಯಿತು ಅಂದರೆ ಇದೆಲ್ಲ ಫುಲ್ಲು ಇದೆಲ್ಲ ಮುರಿದೋಗಿದೆ. ಏನಕ್ಕೆ ಮುರಿದೋಯ್ತು ಅಂತ ಅಂದರೆ, ನಮ್ಮ ಮನೇಲಿ ಹುಲ್ ಕಟ್ಟಕ್ಕೆ ಬಂದಾಗ ಅವರು ಊಟಕ್ಕೆ ಕೂರ್ಬೇಕಾದ್ರೆ ಇದ್ರ ಮೇಲೆ ನೋಡ್ದಲೆ ಕತ್ಲಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಈ ಕಡೆ ಸೈಡೆಲ್ಲ ಮುರಿದೋಗ್ಬಿಟ್ಟಿತ್ತು. ಇದು ಬರುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ನಾನು ಇದನ್ನೇ ತಗೊಳ್ತಾ ಇದ್ದೀನಿ, ಇದೊಂದನ್ನು ತಗೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಬಂದಿದ್ದು ಇದು 3 ಇದ್ರ ಜೊತೆಗೇನೆ ಬಂದಿದ್ದು. ಸೊ ಹಂಗಾಗಿ ಇಲ್ಲಿ ಬೆಳ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಟ್ಟಿದ್ದೀನಿ, ಇನ್ನೊಂದು ಗಿಡ ಪಾಟ್ ಮಾಡಿಬಿಟ್ಟು. ಸೊ ನಾನು ಫಸ್ಟು ಇದನ್ನು ಆಲೋವೆರಾನ ತಗೊಳ್ತಾ ಇದ್ದೀನಿ. ನಿಮಗೆ ಫ್ರೆಶ್ ಆಲೋವೆರಾ ಸಿಗಲಿಲ್ಲ ಅಂತ ಅಂದರೆ ನೀವು ಅಂಗಡಿ ಆಲೋವೆರಾ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ನಮ್ಮ ಮನೇಲಿ ಫ್ರೆಶ್ ಆಲೋವೆರಾ ಇರೋದ್ರಿಂದ ನಾನು ಫ್ರೆಶ್ ಆಲೋವೆರಾನೇ ತಗೊಳ್ತಾ ಇದ್ದೀನಿ. ಗೈಸ್, ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನುಗ್ಗೆ ಸೊಪ್ಪು. ನೋಡಿ, ಇದೆ ನುಗ್ಗೆ ಮರ. ಈ ನುಗ್ಗೆ ಮರದಲ್ಲಿ ಫುಲ್ಲು ಹೈಟಲ್ಲಿ ಬಿಟ್ಟಿದೆ, ಎಲ್ಲೂ ಕೆಳಗಡೆ ಬಿಟ್ಟೇ ಇಲ್ಲ. ಸೊ ಹಂಗಾಗಿ ಆದ್ರೂ ಕಷ್ಟಪಟ್ಟು ಕುಯ್ಕೊಳ್ತೀನಿ ನಾನು. ಏನು ಮಾಡೋಂಗಿಲ್ಲ, ಕುಯ್ಕೊಳ್ಳೇಬೇಕು. ಅಲ್ಲಿ ಅಂತ ಅಂದಮೇಲೆ ಎಲ್ಲರ ಮನೆಯಲ್ಲೂ ಸಿಗುತ್ತೆ ನುಗ್ಗೆ ಸೊಪ್ಪು. ಸೊ ನೀವು ನುಗ್ಗೆ ಸೊಪ್ಪನ್ನ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಹೇರ್ಗೆ ಬೇಕು, ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅದ್ರ ಪ್ರಮಾಣದಲ್ಲಿ ನೋಡಿಕೊಂಡು ನುಗ್ಗೆ ಸೊಪ್ಪನ್ನ ಕುಯ್ಕೊಳ್ಳಿ. ನನಗೆ ಇಷ್ಟು ನುಗ್ಗೆ ಸೊಪ್ಪು ಸಿಕ್ತು, ಹಾಗಾಗಿ ನಾನು ಇಷ್ಟನ್ನೇ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕೂದಲಿಗೆ ಸಾಕಾಗುತ್ತೆ ಇಷ್ಟು ನುಗ್ಗೆ ಸೊಪ್ಪು. ಗೈಸ್, ಕರ್ಬೇವಿನ ಸೊಪ್ಪು ಆಪ್ಷನಲ್ಲು. ನಿಮಗೆ ಬೇಕಾದರೆ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಕರ್ಬೇವಿನ ಸೊಪ್ಪನ್ನ ಸ್ಕಿಪ್ ಮಾಡ್ಕೊಬೋದು. ನಾನು ಇದಿಷ್ಟು ಒಂದು ಫುಲ್ ಎಲೆನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ನಾನು ನುಗ್ಗೆ ಸೊಪ್ಪನ್ನ ನೀಟಾಗಿ ತೊಳೆದು, ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಆಲೋವೆರಾನ 3 ತೊಳೆದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ತೊಳೆದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಇದ್ರ ಜೊತೆಗೆ ಆಲೋವೆರಾ ಹಾಕಿದ್ಮೇಲೆ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಗಟ್ಟಿ ಆದರೆ ಕೂದಲಿಗೆ ಹಾಕೋಕ್ಕೆ ಅಪ್ಲೈ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಯೂಸ್ ಮಾಡ್ತೀನಿ. ಗೈಸ್, ಹೇರ್ ಪ್ಯಾಕ್ ಆಲ್ರೆಡಿ ಪ್ರಿಪೇರ್ ಆಗಿದೆ. ನೋಡಿ, ಈ ರೀತಿ ಸಣ್ಣಕ್ಕೆ ರುಬ್ಕೊಬೇಕು. ಇದಕ್ಕೆ ಬೇಕಾದರೆ ನೀವು ಮೊಸರು ಕೂಡ ಹಾಕೊಂಡು ರುಬ್ಕೊಬೋದು. ನಾನಿಲ್ಲಿ ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ. ಸೊ ಗೈಸ್, ನುಗ್ಗೆಕಾಯಿ ಫೇಸ್ ಪ್ಯಾಕ್ ನುಗ್ಗೆ ಸೊಪ್ಪಿನ ಫೇಸ್ ಪ್ಯಾಕ್ಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನುಗ್ಗೆ ಸೊಪ್ಪನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಆಲೋವೆರಾ ಜೆಲ್ನ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನೋಡಿ ನುಗ್ಗೆ ಸೊಪ್ಪಿಂದು ಇದನ್ನ ತಗೊಂಡಿದ್ದೀನಿ, ಪೇಸ್ಟ್ ತಗೊಂಡಿದ್ದೀನಿ. ಮತ್ತು ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ಹನಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನ ನೀವು ಯಾವ ಸ್ಕಿನ್ ಟೈಪ್ ಅವ್ರು ಬೇಕಾದರೂ ಯೂಸ್ ಮಾಡ್ಬೋದು. ಈ ಫೇಸ್ ಪ್ಯಾಕ್ ಬೆನಿಫಿಟ್ ಏನು ಅಂತ ಅಂದರೆ, ಪಿಂಪಲ್ ಮಾರ್ಕ್ಸು ಮತ್ತು ಸ್ಕಿನ್ ಡಲ್ ಆಗಿರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ಕೊಬೋದು. ಮತ್ತು ಪಿಂಪಲ್ ಮಾರ್ಕ್ಸ್ ಹೋಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸ್ಕಿನ್ ಟ್ಯಾನ್ ರಿಮೂವ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ನುಗ್ಗೆ ಸೊಪ್ಪಿನ ಫೇಸ್ ಪ್ಯಾಕು. ಇದನ್ನು ನೀವು ವಾರದಲ್ಲಿ 2-3 ಸತಿ ಅಪ್ಲೈ ಮಾಡಿಕೊಂಡ್ರೆ ಸಾಕು, ನಿಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ. ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ನುಗ್ಗೆ ಸೊಪ್ಪಿನ ಫೇಸ್ ಪ್ಯಾಕ್. ನೋಡಿ, ನಾನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಫೇಸ್ ವಾಶ್ ಮಾಡ್ಕೊಂಡ್ಬಂದು ನಾನು ನಿಮಗೆ ನನ್ನ ಫೇಸ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಈ ಫೇಸ್ ಪ್ಯಾಕ್ನ ಒಂದು 15-20 ನಿಮಿಷ ಅಷ್ಟೇ ನಿಮ್ಮ ಮುಖದ ಮೇಲೆ ಇಟ್ಕೊಳ್ಳಿ, ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಗೈಸ್, ಫೇಸ್ ವಾಶ್ ಮಾಡಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಗೈಸ್, ನೋಡಿ, ಇವಾಗ ಜಸ್ಟ್ ಮುಖ ತೊಳ್ಕೊಂಡು ಬಂದಿದ್ದೀನಿ. ಇನ್ನು ಮುಖಾನೇ ಒರೆಸ್ಕೊಂಡಿಲ್ಲ, ಆಗಲೇ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟೆ. ನೋಡಿ ನನ್ನ ಸ್ಕಿನ್ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಮುಖದಲ್ಲಿ ಒಂದೇ ಒಂದು ಪಿಂಪಲ್ ಕೂಡ ಇಲ್ಲ. ಬಿಕಾಸ್ ಆಫ್ ದಿಸ್ ನಾನು ಈ ರೀತಿ ಟ್ರೈ ಮಾಡಿ
ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ಯಾವುದೇ ರೀತಿ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು, ಕಾಂಬಿನೇಷನ್ ಸ್ಕಿನ್ ಅವರು ಯೂಸ್ ಮಾಡ್ಕೊಬೋದು, ಮತ್ತು ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ನಿಮಗೆ ಆಯಿಲಿ ಸ್ಕಿನ್ ಇರೋರಿಗೆ ಕಡಲೆ ಹಿಟ್ಟು ನಮಗೆ ಬೇಡ ಅಂತ ಅಂದರೆ, ಜೇನುತುಪ್ಪ ಕಡಲೆ ಹಿಟ್ಟು ಬೇಡ ಅಂತ ಅಂದರೆ ನೀವು ಬೇಕಾದರೆ ಮುಲ್ತಾನಿ ಮಿಟ್ಟಿನ ಸೇರಿಸ್ಕೊಬೋದು ಈ ಫೇಸ್ ಪ್ಯಾಕ್ ಜೊತೆಗೆ. ಮತ್ತು ಡ್ರೈ ಸ್ಕಿನ್ ಇರೋರು ಈ ಫೇಸ್ ಪ್ಯಾಕ್ ಜೊತೆಗೆ ನಾನು ಹೇಳ್ಕೊಟ್ಟಾಗೆ ನಾನು 2 ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಹಾಕಿದ್ದೆ, ಕಡಲೆ ಹಿಟ್ಟು ಮತ್ತು ಹನಿ ಎರಡನ್ನೂ ಹಾಕಿದ್ದೆ. ಅದ್ರ ಜೊತೆಗೆ ನೀವು ಬೇಕು ಅಂತಂದರೆ ಕೊಬ್ಬರಿ ಎಣ್ಣೆ ಬೇಕಾದರೆ ಮಿಕ್ಸ್ ಮಾಡಿಕೊಂಡು ಹಚ್ಕೊಬೋದು. ಸೊ ಇವಾಗ ಹೇರ್ ಪ್ಯಾಕ್ನ ಹಾಕ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಗೈಸ್, ಫಸ್ಟು ಹೇರ್ನ ಈ ರೀತಿ ಭಾಗ ಮಾಡ್ಕೊಬೇಕು. ನಾನು ಹೇರ್ಗೆ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಈ ಹೇರ್ ಪ್ಯಾಕ್ನ ಹಾಕ್ಕೊಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಕೂದಲು ಬಿಡ್ಸೋಕ್ಕೆಲ್ಲ ಸಖತ್ ಕಷ್ಟ ಆಗುತ್ತೆ. ಅದಕ್ಕೆ ಲೈಟಾಗಿ ನಾನು ಆಯಿಲ್ ಹಚ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಆಯಿಲ್ನ ಹಚ್ಕೊಂಡು ಈ ಹೇರ್ ಪ್ಯಾಕ್ನ ಹಾಕೋಬಹುದು, ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡ್ಕೊಬೋದು. ನಾನಿಲ್ಲಿ ಆಯಿಲ್ನ ಹಚ್ಕೊಂಡು ಈ ಹೇರ್ ಪ್ಯಾಕ್ನ ಹಚ್ಕೊಳ್ತಾ ಇದ್ದೀನಿ. ಫಸ್ಟು ನೆತ್ತಿಗೆ ನೀಟಾಗಿ ಹಚ್ಕೋಬೇಕು. ಹಚ್ಕೊಂಡು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೇರ್ ಆಯಿಲ್ ಆಗಲಿ ಹೇರ್ ಪ್ಯಾಕ್ ಆಗಲಿ ಏನೇ ಹಚ್ಚಿದ್ರು ಅಷ್ಟೇ ಹಚ್ಕೊಂಡ್ಬಿಟ್ಟು ಈ ರೀತಿ ಮಸಾಜ್ ಮಾಡ್ಕೊಳ್ತೀನಿ, ಹಚ್ಕೊಳ್ತಾನೆ. ಇವಾಗ ಒಂದು ಸೈಡ್ ಹೇರ್ನ ಹೊಲ್ದಿ ಕ್ಲಿಪ್ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೈಡಿಗೆ ನೀಟಾಗಿ ಹಚ್ಕೊಳ್ಳೋದಕ್ಕೆ ಕರೆಕ್ಟ್ ಆಗುತ್ತೆ. ಹಂಗಾಗಿ ಈ ರೀತಿ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪನೇ ಕೂದಲು ತಕ್ಕೊಂಡು ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಸ್ಕ್ಯಾಲ್ಪಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಮತ್ತು ಹೇರ್ ಲೆಂತಿಗೂ ಅಷ್ಟೇನೆ. ಗೈಸ್, ಆಲೋವೆರಾ ಜೆಲ್ಲು ನಮ್ಮ ಹೇರ್ಗೆ ಸ್ಮೂತ್ ಮಾಡಿ ಮತ್ತು ಶೈನಿಂಗ್ ಕೊಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ಈ ನುಗ್ಗೆ ಸೊಪ್ಪಿಂದ ವೈಟಮಿನ್ ಎ ಇರುತ್ತೆ ಈ ನುಗ್ಗೆ ಸೊಪ್ಪಲ್ಲಿ. ಮತ್ತು ನುಗ್ಗೆ ಸೊಪ್ಪು ನಮ್ಮ ಹೇರಲ್ಲಿ ಇರುವಂಥ ಡ್ಯಾಂಡ್ರಫ್ನ ಕ್ಲಿಯರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಹೇರ್ ರೂಟ್ಸ್ ಲಾಂಗ್ ಮಾಡೋದಕ್ಕೆ, ಸ್ಟ್ರಾಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ನುಗ್ಗೆ ಸೊಪ್ಪಿಂದ ಹೇರು ತುಂಬಾ ಲಾಂಗ್ ಆಗಿ ಬೆಳೆಯುತ್ತೆ. ನೋಡಿ, ಈ ರೀತಿ ಹಚ್ಕೊಳ್ತಾನೆ ಈ ರೀತಿ ಮಸಾಜ್ ಕೊಟ್ಕೊಳ್ಳಿ. ನನ್ನ ಹೇರ್ ಯಾಕೆ ಇಷ್ಟು ಶಾರ್ಟ್ ಇದೆ ಅಂತ ಅಂದರೆ, ನಾನು ಇದನ್ನ ಮಂತಲ್ಲಿ 2 days ನಾನು ಹೇರ್ ಕಟ್ ಮಾಡ್ತೀನಿ, ಅಂದರೆ ತುದಿನ ಕಟ್ ಮಾಡ್ತಿರ್ತೀನಿ. ಏನಕ್ಕೆ ಅಂತ ಅಂದರೆ, ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬರುತ್ತಲ್ವಾ, ಆ ಟೈಮಲ್ಲಿ ನಾನು ಹೇರ್ನ ಕಟ್ ಮಾಡ್ತೀನಿ, ತುದಿ ಸ್ವಲ್ಪನೇ ಕಟ್ ಮಾಡ್ತೀನಿ. ಸೊ ಹಂಗಾಗಿ ನನ್ನ ಹೇರ್ ಇಷ್ಟು ಶಾರ್ಟ್ ಆಗ್ತಾ ಇದೆ ಅಷ್ಟೇ. ಏನು ಕಟ್ ಮಾಡ್ತೀನಿ ಅಂತ ಅಂದರೆ, ಹುಣ್ಣಿಮೆ ಅಮಾವಾಸ್ಯೆ ನೆಕ್ಸ್ಟ್ ಡೇ ಹೇರ್ನ ಕಟ್ ಮಾಡಿದ್ರೆ ಹೇರು ಲಾಂಗ್ ಆಗಿ ಬೆಳೆಯುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಮಂತಲ್ಲಿ 2 days ನನ್ನ ಹೇರ್ನ ಕಟ್ ಮಾಡ್ತಾ ಇರ್ತೀನಿ. ಹಂಗಾಗಿ ಇಷ್ಟು ಶಾರ್ಟ್ ಆಗಿದೆ. ಈ ಹೇರ್ ಪ್ಯಾಕ್ ತುಂಬಾನೇ ಒಳ್ಳೇದು, ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಹೇರ್ ಪ್ಯಾಕು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಕ್ಕಂತೂ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಗೈಸ್, ಇವಾಗ ಒಂದು ಸೈಡ್ ಫುಲ್ ಹಾಕಿ ಕಂಪ್ಲೀಟ್ ಆಗಿದೆ. ಇವಾಗ ಈ ಕಡೆ ಸೈಡ್ ಹಾಕೋಬೇಕು. ಈ ಹೇರ್ ಪ್ಯಾಕ್ನ ನಾನು ವಾರದಲ್ಲಿ ಒಂದ್ಸತಿ ಮಾಡ್ಕೊಳ್ತೀನಿ. ಸೊ ಗೈಸ್, ಇವಾಗ 2 ಕಡೆನೂ ಹಚ್ಕೊಂಡು ಕಂಪ್ಲೀಟ್ ಆಗಿದೆ ಹೇರ್ ಪ್ಯಾಕು. ನೋಡಿ, 2 ಕಡೆ ಈಗ ಹಚ್ಕೊಂಡಾಗಿದೆ. ಇದನ್ನ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನಾನು ತಲೆಗೆ ಸ್ನಾನ ಮಾಡ್ಕೊಂಡ್ಬಂದು ನಿಮಗೆ ನನ್ನ ಹೇರ್ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ತುಂಬಾನೇ ಸ್ನಾನ ಮಾಡಿದ ತಕ್ಷಣನೇ ನಿಮ್ಗೆ ಆವಾಗಲೇ ತಕ್ಷಣನೇ ಒಂದು ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ. ಒಂಥರ ಶೈನಿಂಗ್ ಅನ್ಸುತ್ತೆ. ಸ್ನಾನ ಮಾಡ್ಬೇಕಾದ್ರೆ ಅಷ್ಟೇ ಸ್ಮೂತ್ ಅನ್ಸುತ್ತೆ ಹೇರು, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನಾನು ಸ್ನಾನ ಮಾಡ್ಕೊಂಡ್ಬಂದು ಹೇರ್ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತೆ ನಾನು ವಾರದಲ್ಲಿ 3 ದಿನ ತಲೆಗೆ ಸ್ನಾನ ಮಾಡ್ತೀನಿ. ಒಂದಿನ ಆಯಿಲ್ ಅಪ್ಲೈ ಮಾಡಿದ್ರೆ, ಇನ್ನೊಂದು ದಿನ ಮೆಂತೆ ಹೇರ್ ಪ್ಯಾಕ್, ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ನಲ್ಲ ಆ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತೀನಿ. ಇನ್ನೊಂದು ದಿನ ಈ
ನುಗ್ಗೆ ಸೊಪ್ಪಿನ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ನಾನು ತಲೆಗೆ ಸ್ನಾನ ಮಾಡ್ತೀನಿ. ಟೋಟಲಿ ವಾರದಲ್ಲಿ 3 ದಿನ ತಲೆಗೆ ಸ್ನಾನ ಮಾಡ್ತೀನಿ. ಮತ್ತು ತಿಂಗಳಿಗೆ 2 ಸತಿ ನಾನು ಹೇರ್ನ ಟ್ರಿಮ್ ಮಾಡ್ತೀನಿ. ಗೈಸ್, ಈ ಹೇರ್ ಪ್ಯಾಕ್ನ ಹೇರ್ ಪ್ಯಾಕ್ ಆಗಲಿ ಹೇರ್ ಆಯಿಲ್ ಆಗಲಿ ಹಚ್ಚೋಕ್ಕೂ ಮುಂಚೆನೆ ಫಸ್ಟು ತಲೆನ ಕೋಮ್ ಮಾಡ್ಕೊಳ್ಳಿ. ಅದಾದಮೇಲೆ ಹೇರ್ ಪ್ಯಾಕು ಅದೆಲ್ಲ ಹಚ್ಚಿದ್ಮೇಲೆ ಹೇರ್ ಪ್ಯಾಕು ಮತ್ತು ಹೇರ್ ಆಯಿಲ್ ಎಲ್ಲ ಹಚ್ಚಿದ್ಮೇಲೆ ಹೇರ್ನ ಕೋಮ್ ಯಾವತ್ತೂ ಮಾಡಬೇಡಿ. ಯಾಕಂದರೆ ತುಂಬಾ ಹೇರ್ ಫಾಲ್ ಆಗುತ್ತೆ. ಆವಾಗ ನಾವು ಹೇರ್ ಪ್ಯಾಕು ಮತ್ತು ಹೇರ್ ಆಯಿಲ್ನ ಹಚ್ಚಿರ್ತೀವಲ್ಲ, ಆವಾಗ ನಮ್ಮ ಸ್ಕ್ಯಾಲ್ಪಲ್ಲಿ ಫುಲ್ಲು ಅದು ಸ್ಮೂತ್ ಆಗಿರುತ್ತೆ. ಹಂಗಾಗಿ ಅದು ಬೇಗನೆ ಕಿತ್ತು ಬರುತ್ತೆ ಕೂದಲು. ಸೊ ಹಂಗಾಗಿ ಹೇರ್ ಪ್ಯಾಕ್ ಅಥವಾ ಹೇರ್ ಆಯಿಲ್ನ ಹಚ್ಚೋಕ್ಕೂ ಮುಂಚೆನೆ ಕೂದಲನ್ನ ಕೋಮ್ ಮಾಡಿಕೊಂಡು ಆಮೇಲೆ ನೀವು ಹೇರ್ ಪ್ಯಾಕ್ನ ಹಚ್ಚಿ, ಆಮೇಲೆ ಹೇರ್ ಪ್ಯಾಕು ಮತ್ತು ಹೇರ್ ಆಯಿಲ್ನ ಹಚ್ಚಿ ಆದಮೇಲೆ ನೀವು ಕೋಮ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಹೇರ್ನ. ಹಂಗೆ ಮಾಡಿದ್ರೆ ತುಂಬಾ ಹೇರ್ ಫಾಲ್ ಆಗುತ್ತೆ. ಸೊ ಗೈಸ್, ಹೇರ್ ಪ್ಯಾಕ್ ಇವಾಗ ಕಂಪ್ಲೀಟ್ ಆಗಿದೆಯಲ್ವಾ, ಇವಾಗ ಒಂದು 5 ರಿಂದ 10 ನಿಮಿಷ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಅಷ್ಟೇ ಗೈಸ್, ಇವತ್ತಿನ ಹೇರ್ ಪ್ಯಾಕ್ ನಾನಿವಾಗ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿ ಆಮೇಲೆ ಬಂದ್ಬಿಟ್ಟು ನಾನು ನಿಮಗೆ ನನ್ನ ಹೇರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ, ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ನನ್ನ ಹೇರ್ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಮುಟ್ಟೋದಕ್ಕೂ ಸಾಫ್ಟ್ ಅನ್ನಿಸ್ತಾ ಇದೆ. ಆ್ಯಂಡ್ ಗೈಸ್, ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದರೆ, ನೈಟ್ ಮಲ್ಗೋದಕ್ಕೂ ಮುಂಚೆ ನಿಮ್ಮ ಹೇರ್ಗೆ ಒಂದು 10 ನಿಮಿಷ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಂಡು ಸ್ಕ್ಯಾಲ್ಪ್ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ತಲೆಗೆ. ಸೊ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮಲ್ಗೋದಕ್ಕೂ ಮುಂಚೆ ಒಂದು 5 ರಿಂದ 10 ನಿಮಿಷನಾದರೂ ಸ್ಕ್ಯಾಲ್ಪ್ ಮಸಾಜ್ನ ಮಾಡ್ಕೊಳ್ಳಿ. ಮತ್ತು ಬೆಳಗ್ಗೆ ಆದರೆ ನಿಮಗೆ ಟೈಮ್ ಇದ್ದರೆ ಸ್ಕ್ಯಾಲ್ಪ್ ಮಸಾಜ್ ಮಾಡ್ಕೊಳ್ಳಿ, ಇಲ್ಲ ನೈಟ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಸೊ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.